ರಾಧಾ ಪೂಜೆ ಭಾಳ ಚಂದ ಮಾಡಿ ನನ್ನ ಮಗಳ ಒಳಗೆ ಅಡುಗೆ ಮಾಡಿ ಬರುವಷ್ಟ್ನಾಗ ಎಷ್ಟು ಚಂದರ ಪೂಜೆ ಮಾಡಿಯವ್ವ ಶಿವಂದ ಹಂಗ ನೋಡ್ಕೊಂತ ಇಲ್ಲೇ ಕುಂತು ಬಿಡ್ಬೇಕಂತ ಅನ್ಸತ್ತದ ನಾನು ಅಷ್ಟು ಚಂದ ಮಾಡಿ ನನ್ನ ಮಗಳ ನನ್ನ ಮೊಮ್ಮಗಳಂದ್ರೆ ಏನಂತ ತಿಳ್ಕೊಂಡಿನಿ ಆಕೆ ಪೂಜೆ ಹೆಂಗೆ ಮಾಡತ್ತಾಳ ಹೆಂಗಿಲ್ಲ ಎಲ್ಲ ನಂದ ಅದಕ್ಕೆ ನಾನು ಎಲ್ಲ ಕುಂತ ಹಿಂಗೆ ಮಾಡು ಹಂಗೆ ಮಾಡು ಈ ರೀತಿಯ ದೀಪ ಹಚ್ಚು ಅಲ್ಲಿ ಅವನಿಡು ಇಲ್ಲಿ ಹೂ ಇಡು ಅಲ್ಲಿ ಅದನ್ನಿಡು ಇದನ್ನಿಡು ಪತ್ರಿ ಇಡು ಎಲ್ಲ ಲಿಂಬೆಹಣ್ಣುಗಳು ನೋಡು ಎಲ್ಲ ಹೂಗಳು ಎಲ್ಲ ಪ್ರತಿಯೊಂದನ್ನು ನನ್ನ ಮೊಮ್ಮಗಳಿಗೆ ಕುಂತ ನಾ ಹೇಳಿದ್ದೀನಿ ಅತ್ತೀರಿ ನೀವು ಇದ್ದೀರಲ್ಲ ಎಲ್ಲ ಹೇಳ್ತೀರಿ ಬಿಡಿ ನೀವು ನೀವು ಹೇಳೋದು ಕೇಳೇನೆ ನನ್ನ ಮಗಳು ಇಷ್ಟು ಚೆನ್ನಾಗಿ ಪೂಜೆ ಮಾಡಿದಾಳೆ ಅದಕ್ಕೆ ಅನ್ನೋದು ಮನೆಗೊಬ್ರು ಹಿರಿಯರು ಇರಬೇಕು ಅಂತ ಅಮ್ಮ ಎಲ್ಲ ಪೂಜೆ ಮಾಡಿದ್ದೀನಿ ಗೌರಿ ಎಷ್ಟು ಬಂದಿದ್ದು ಚಲೋ ಇತ್ತ ಪಾಪ ಅವಳು ಇನ್ನು ನೀವು ಕಳ್ಕುಬ್ಸ ಮಾಡಿಲ್ಲ ಅವಳು ಬಂದಿಲ್ಲ ಅವಳೊಬ್ಬಳು ಮಿಸ್ ಆದ್ಲು ನೋಡು ಹಂಗೆ ನನ್ನ ಶಿವನೂ ಆ ಶಿವ ವಾಪಸ್ ಕೊಡಲಿ ಅಂತ ನಾ ಬೇಡ್ಕೋತೀನಿ ಎಲ್ಲಿ ಹೋಗಿದ್ದಾನೋ ನನ್ನ ಶಿವ ಏನಾಗೈತು ಅದೇ ಒಂದು ಬೇಜಾರು ನಾನು ಪೂಜೆ ಮಾಡ್ತಾ ಇದ್ದೀನಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕಸ ಹೊಡೆದು ಒರೆಸಿ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಇದಕ್ಕೆ ಅಪ್ಪಂದು ಸಾತೈತಿ ಅಪ್ಪ ನೀ ಬಾಳಿ ಕಂಬ ಯಾರು ತಂದು ಕೊಡ್ಲಿಲ್ಲ ನೋಡು ನಂಗೆ ರಾಧಾ ಮುತ್ತೈದರಿಗೆಲ್ಲ ಹೇಳಿದ್ಯಲ್ಲವ ಹಾಂ ಅಮ್ಮ ಎಲ್ಲರಿಗೂ ಹೇಳಿದ್ದೀನಿ ಬರ್ತಾ ಇದ್ದಾರೆ ರಾಧಾ ಓ ಆಂಟಿ ಬನ್ನಿ ಎಲ್ಲರೂ ಒಳಗೆ ರಾಧಾ ತುಂಬ ಸುಂದರವಾಗಿ ಕಾಣ್ತಾ ಇದೆಯಾ ಆ ಪೂಜೆನೂ ಎಷ್ಟು ಚಂದ ಮಾಡಿಯವ್ವ ಒಂದು ತಿಂಗಳು ಮಾಡಿದ ಪ್ರತಿಫಲ ನಿಂಗೆ ಸಿಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಮಗಳೇ ಎಲ್ಲರೂ ಬಂದ್ರೆ ಹಾಂ ಸರಿ ಕೂತ್ಕೊಳ್ಳಿ ಹಾಗಾದ್ರಿ ಪೂಜೆ ಭಾಳ ಚೆನ್ನಾಗಿ ಮಾಡಿದಿರ ನೀವು ನಾವು ದೇವಸ್ಥಾನದಾಗ ನೋಡಿದ್ದಲ್ವ ನಾನು ಹಾಂ ನೆನಪಿದೆ ಓ ಅಲ್ಲಿ ಇದರಲ್ಲಿ ಪುನಾದಲ್ಲೂ ನೋಡಿದ್ದೆ ನಾನು ಇವನ್ನ ನಿಮ್ಮ ಮನೆಗೆ ಯಾಕೋ ಪದೇ ಪದೇ ಬರ್ತಾ ಇದ್ದೀನಿ ಅಂದರೆ ನಮ್ಮದು ನಿಮ್ಮದು ಯಾಕೋ ಏನೋ ಒಂಥರ ಏನೋ ನನಗೇನೋ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಆದ್ರೂ ನಮ್ಮದು ನಿಮ್ಮದು ದೇವ್ರು ಪದೇ ಪದೇ ಭೇಟಿ ಮಾಡಿಸ್ತಾ ಇದ್ದಾನಂದರೆ ಏನೋ ಋಣಾನು ಬಂದ ಇರ್ಬೋದು ಅಂತ ಅನಿಸುತ್ತೆ ನೋಡೋಣ ಋಣಾನು ಬಂದ ಇದ್ದದ್ದಕ್ಕೆ ಕಣೆ ಇಲ್ಲಿ ಕರ್ಕೊಂಬಂದಿರೋದು ಸುಮ್ಮನಿರಿ ಈ ಪೂಜೆ ಮುಗಿಲಿ ಬನ್ನಿ ಎಲ್ಲರೂ ಕೂತ್ಕೊಳ್ಳಿ ಸಾವಾಗಕ್ಕ ಇಂದ್ರಾಣಿ ಕೂತ್ಕೊಳ್ಳಿ ನೀವೆಲ್ಲರೂ ಬಂದದ್ದು ನಂಗೆ ಭಾಳ ಖುಷಿ ಆಯಿತು ಅಜ್ಜಿ ಮುತ್ತೈದೆಯರನ್ನೆಲ್ಲ ಕರೆದು ಬಂದು 4 ಜನನ ಆಮೇಲೆ ಮನೆ ಮುತ್ತೈದೆ ಒಬ್ರು ಇರಬೇಕಂದ್ರು ಅರ್ಚಕರು ಅದಕ್ಕೆ ಅಮ್ಮನ ಏನು ಕುಣಿಸೋದು ಊರಿಂದ ಬಂದಿದ್ದೆಲ್ಲ ನಿನ್ನೆ ಕುಣಿಸಿದ್ರಾಯ್ತು ಅಂತ ಅದಕ್ಕೆ ನಿನ್ನೆ ಕುಣಿಸೋದೆ ಅಜ್ಜಿ ಬೇಜಾರಿಲ್ಲ ತಾನೇ ಬೇಜಾರು ಏನಿಲ್ಲಮ್ಮ ನಮ್ಮನೆ ಪೂಜೆಗೆ ನಾನು ಕೂತ್ಕೊಳ್ಳೋಕೆ ಏನು ಬೇಜಾರು ಮಗಳೇ ಸರಿ ನೀನು ಪೂಜೆ ಸ್ಟಾರ್ಟ್ ಮಾಡು ಹ್ಞೂ ಅಜ್ಜಿ ಆದರೂ ರಾಧಾ ಬಹಳ ಚೆನ್ನಾಗಿ ಪೂಜೆ ಮಾಡಿದ್ಯಾ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಗೊತ್ತಾ ಹಾಗೆ ಕಣ್ ತುಂಬ್ತಾ ಇದೆ ದೇವ್ರದು ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಓಂ ನಮಃ ಶಿವಾಯ 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 ಯವ್ವ ಎಷ್ಟು ಚಂದ ಹಾಡಿದೆ ನನ್ನ ಮೊಮ್ಮಗಳ ಭಾಳ ಚಂದ ಹಾಡಿದೆ ಯವ್ವ ಹಂಗೆ ನೀನು ಹಾಡು ಕೇಳ್ತಾದ್ರೆ ಕೇಳ್ಕೊಂತಾನೆ ಕುಂತು ಬಿಡುವಂಗೆ ಆಕಿತ್ತು ನೋಡು ಸರಿ ಬಡ ಬಡ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡಮ್ಮ ಹಾಂ ಅಜ್ಜಿ ಇಂದ್ರಾಣಿ ಅವರೇ ಕುಂಕುಮ ತಗೊಳ್ಳಿ ಸರಿ ಎಲ್ಲರೂ ತಗೊಳ್ಳಿ ನೀವು ತಗೊಳ್ಳಿ ಅಜ್ಜಿ ನೀನು ತಗೋ ಸರಿ ಆಯ್ತವ ಎಲ್ಲ ಮುತ್ತೈದರಿಗೂ ತಾಂಬೂಲ ಕೊಡು ಸರಿ ಅಜ್ಜಿ ಕುಡಿ ತಗೊಳ್ಳಿ ಎಲ್ಲರೂ ಆಶೀರ್ವಾದ ಮಾಡಿ ನನಗೆ ನಮ್ಮೆಲ್ಲರೂ ಆಶೀರ್ವಾದ ನಿನ್ನ ಮೇಲೆ ತಂಗಿ ಇರುತ್ತೆ ಹಂಗೆ ನಿನ್ನ ಮಗುನೂ ಸಿಗಲಿ ನಿನ್ನ ಶಿವಾನು ಸಿಗಲಿ ನಿನ್ನ ಬಾಳೆಲ್ಲ ಬಂಗಾರವಾಗಲಿ 100 ಕಾಲ ಮುತ್ತೈದೆ ಆಗಿ ಬಾಳ್ತಾಯಿ 100 ವರ್ಷ ಮುತ್ತೈದೆ ಬಾಳ್ತಾಯಿ
ನೀವು ಅನ್ಕೊಂಡಿರೋ ಆಸೆ ಕನಸು ಎಲ್ಲ ನನಸಾಗಿ ನಿಮ್ಮ ಮಗು ನಿಮ್ಮ ಗಂಡ ನೀವು 100 ವರ್ಷ ಸುಖವಾಗಿ ಬಾಳಿ ಅಂತ ಹೇಳ್ತಾ ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ. ಪಾಪ ಮಗು ಕಳೆದಿದೆ ಅಂತ ಭಾಳ ಕೊರಗ್ತಾ ಇದ್ದೀರಾ. ನಿಮ್ಮ ಮಗು ಎಲ್ಲಿದೆಯೋ ಅದು ಬೇಗ ಸಿಗಲಿ, ನಿಮ್ಮ ಮಗು ನಿಮಗೆ ಸಿಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ಅಜ್ಜಿ ನೀನು ಆಶೀರ್ವಾದ ಮಾಡಜ್ಜಿ. ಮಗಳ ನೀನು ಕೂಸನ್ನು ಕಳ್ಕೊಂಡು ಭಾಳ ಸಂಕಟ ಪಡ್ತಾ ಇದ್ದಿ. ನೀನು ಕೂಸು ಸಿಕ್ಕು, ನೀನು ನಿನ್ನ ಗಂಡ ನಿನ್ನ ಸಂಸಾರ ಚೆನ್ನಾಗಿರಲಿ ಅಂತ ದೇವ್ರಲ್ಲಿ ಬೆಳ್ಕೊತೀನಿ ತಾಯಿ. ಎಲ್ಲ ಒಳ್ಳೇದಾಗಲಿ. 100 ವರ್ಷ ಮುತ್ತೈದೆಯಾಗಿ ಸುಖವಾಗಿ ಸಂತೋಷವಾಗಿ ಬಾಳವ ನನ್ನ ಮೊಮ್ಮಗಳ. ನಡಿ ನನ್ನ ಮೊಮ್ಮಗಳ, ಎಲ್ಲರಿಗೂ ಊಟ ಹಚ್ಚಿ ನಡಿ. ಎಲ್ಲರೂ ಈ ಉಡಿನ ಅಲ್ಲಿಡಿ ಹೋಗುವಾಗ ತಗೊಂಡು ಹೋಗಿ. ಹಾಂ ಅಜ್ಜಿ. ಅಡುಗೆ ಭಾಳ ಖುಷಿ ಮಾಡಿದ್ದಾರೆ ಅಜ್ಜಿ. ಎಷ್ಟು ಚಲೋ ಮಾಡಿದಾರಲ್ಲ ಅಡುಗೆ ಎಲ್ಲ. ಪಾರ್ವತಿ ಅಕ್ಕನ ಮಾಡ್ಯಾನ. ಏನಂದೆ ಉಪ್ಪಿನಕಾಯಿ ಹಚ್ಚಿಲ್ಲ? ಅಲ್ಲ ತಾಡು ತುಂಬ ಎಲ್ಲ ಎಲೆ ತುಂಬ ಎಲ್ಲ ಜಾಕಿನ ತುಂಬಿದಾವೆ. ಉಪ್ಪಿನಕಾಯಿ ಹಚ್ಚಿದಾಳಲ್ಲ ಕಣ್ಣೀರು ನೆತ್ತಿ ಮೇಲೆ ಇಟ್ಕೊಂಡು ಏನ? ಅಲ್ಲ ಉಪ್ಪಿನಕಾಯಿ ಹಚ್ಚಿಲ್ಲ ಅಂತೇಳ. ಏ ಪಾರ್ವತಿ ಈ ಸಾಕದು ಇನ್ನೊಂದೇನು ಉಪ್ಪಿನಕಾಯಿ ತಂದು ಹಾಕ. ಮುತ್ತೈದವ್ರಿಗೆ ಹಂಗೆಲ್ಲ ಮರಗಿಸ್ಬಾರ್ದು. ದೇವ ಲಗು ಲಗು ತಂದು ಹಾಕು. ಅಯ್ಯೋ ಅಜ್ಜಿ ನಾನು ಉಪ್ಪಿನಕಾಯಿ ಅಂದಿಲ್ಲ, ಅಡಿಗೆ ಎಷ್ಟು ಚಲೋ ಆಗೈತೆ ಅಂದೆ. ಏನು ಅಡಿಗೆಲ್ಲ ಸಪ್ಪಾಗೈತೆ? ಅಯ್ಯೋ ಎಷ್ಟು ಚಲೋ ಮಾಡಿದ್ಲಲ್ಲ ನನ್ನ ಸೊಸಿ. ಅದು ಹೆಂಗೆ ಮಾಡ್ತಾ ಏನೋ ಇವ? ಹಂಗಾರೆ ಖಾರ ಉಪ್ಪು ಕಮ್ಮಿ ಆಗ್ತಾ ಏನೋ. ಏನಾರು ಮಾಡ್ಬಾರವ. ಬಂದು ಮುತ್ತೈದಾರು ಹೆಂಗಾರ ಅನ್ಕೋಬೇಡ್ರಿ, ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಹೋಗ್ರಿವ. ಪುಣ್ಯ ಬರ್ತೈತೆ ನಿಮ್ಗೆ. ನನ್ನ ಮೊಮ್ಮಗಳಿಗೆ ಆಶೀರ್ವಾದ ಮಾಡ್ರಿ. ಭಾಳ ನಿಗ್ರಾಗೈತೆ ನನ್ನ ಮೊಮ್ಮಗಳಿಗೆ. ಭಾಳ ಕೊರಗಾತಾಳ. ಅದಕ್ಕೆ ಯವ್ವ ಈ ಮುದುಕಿ ಜೋಡಿ ತಲೆ ಹೊಡ್ಕೋದಕ್ಕಿಂತ ಗಪ್ಪ ಕುಂತು ತಿನ್ನೋದು ಚಲೋ ನೋಡು. ಯಾಕ್ರಿ ಅಜ್ಜಿ ಕಿವಿ ಕೇಳಲ್ವೇನು? ಕೇಳ್ತಾವ ಇವ ಒಮ್ಮೊಮ್ಮೆ. ಅಲ್ಲೇ ಹಂತಲ್ಲಿ ಕುಂತು ಮಾತಾಡಿದ್ರೆ ಎಲ್ಲ ಕೇಳ್ತಾವ. ದೂರ ಕುಂತು ಮಾತಾಡಿದ್ರೆ ಕಿವಿ ಕೇಳೋದಿಲ್ಲ ಕೀಗ ಒಂದು ಸ್ವಲ್ಪ. ನಮ್ಮ ಪಾರ್ವತಿ ಐತೈತಿ, ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಕಿವಿ ಇದಾವ. ಹಂತಲ್ಲಿ ಕುಂತು ಮಾತಾಡಿ ಎಲ್ಲ ಕೇಳ್ತೈತಿ. ದೂರ ಕುಂತು ಇಲ್ಲಿ ಮಾತಾಡತ್ತಾರಲ್ಲ ಆಕೆ ಕಿವಿ ಕೇಳಿಸಲ್ಲ. ಮನೆ ಹಿರಿಯಾಳಲ್ಲ ಮತ್ತು ಪಾಪ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಕಳವ. ಅಲ್ಲ ಪಾರ್ವತಿ ಹೆಂಗೆ ಅಡುಗೆ ಮಾಡಿದಿ? ಉಪ್ಪಿನಕಾಯಿ ಹಚ್ಚಲ್ಲ ಮುತ್ತೈದರಿಗೆ ಹಂಗೆ, ಮತ್ತು ಅನ್ನಕ್ಕೆ ಉಪ್ಪು ಖಾರ ಏನು ಹಾಕಿಲ್ಲ ಅಂತಲ್ಲ ಅಡುಗೆಗೆ. ಅನ್ನಕ್ಕೆ ನಾತಾನೆ ಅಲ್ಲ ಒಂದಿಟ್ಟು ಉಪ್ಪು ಖಾರ ನೋಡಿ ತಿಂದ ಮಾಡಿ ಅಡುಗೆ ಮಾಡ್ಬೇಕಲ್ಲ. ಅತ್ತಿ ಎಲ್ಲ ಅಡಿಗೆ ಬರಬ್ಬರ ಐತಿ. ಅವರು ಅಡಿಗೆ ಚಲೋ ಆಗೈತಂತ ಹೇಳ್ತಾರ. ನಿನ್ನ ಕಿವಿ ಕೇಳಿಸುವತ್ತೇನ? ಏನ ನಿನಗ್ಯಾಕೆ ಬೇಕು ಕಪ್ಪುಂದ್ರೆ ನಾತ್ಯ? ಯಾಕೆ ಹೆಂಗೈತಿ ಮೈಗೆ? ಯವ್ವ ನಮ್ಮ ಅತ್ತೆ ಜೋಡಿ ಮಾತಾಡೋಕ್ಕಿಂತ ಸುಮ್ಮನೆ ಚಲೋ ಸಾಕ. ಬಡ ಬಡ ನಿಮ್ಗೇನು ಬೇಕು ಊಟ ಮಾಡ್ರವ. ಅಕ್ಕಿ ಜೋಡಿ ತಲೆ ಹೊಡ್ಕೋಬೇಡ್ರಿ ಅವ. ಆಕೆ ಕಿವಿ ಕೇಳಿಸಲ್ಲ. ಒಂದಂದ್ರೆ ಯಾಡಂದ್ರೆ ಮತ್ತೆ ಜಗಳಕ್ಕೆ ಅವ್ರ ಅಂತ ಬರ್ತಾವ ಆಕಿ. ಅಜ್ಜಿ ಅಡಿಗೆ ಭಾಳ ರುಚಿ ಐತಿ ಅನ್ನತ್ತಾರ ಅವರು ಸಾಕಂಟಿ. ಹೌದೇನ? ಅಡಿಗೆ ರುಚಿ ಐತೆನ? ಭಾಳ ಸಂತೋಷ ಆತ್ವ. ಊಟ ಮಾಡ್ರಂಗಾರ. ಅದು ಒಂದಿಟ್ಟು ಕಿವಿ ಕೇಳಲಿವ ಇತ್ತೀಚೆಗೆ. ಅವಾಗ ಎಲ್ಲ ದುಡ್ದು ಮಾಡಿ ಎಲ್ಲ ವಯಸ್ಸಾಗೈತಲ್ಲ ಈಗ, ಅವು ಕಿವಿ ಕೇಳೋದಿಲ್ವ. ಏನು ಅನ್ಕೋಬೇಡ್ರ, ಊಟ ಮಾಡ್ರಿ. ಅಲ್ಲ ನಿಮ್ಮವು ಏನೋ ಅನ್ನಂಗಿತ್ತಲ್ಲ ನಂಗೆ. ಅವ್ವ ಅವರೆಲ್ಲ ಅಡಿಗೆ ಚಲೋ ಆಗೈತೆ ಅನ್ನತ್ತಾರು. ಎಲ್ಲ ಕರೆಕ್ಟ್ ಆಗೈತಿ. ನೈವೇದ್ಯ ಮಾಡುವಾಗ ಹೆಂಜಲ ಮಾಡಿ ನೋಡಬಾರ್ದು. ಹೆಂಜಲ ಮಾಡಿ ನೋಡಿದ್ರೆ ಅದು ಮುತ್ತೈದರಿಗೆ ದೇವರಿಗೆ ಮುಟ್ಟೋದಿಲ್ಲ. ಅದಕ್ಕೆ ನಾ ಹೆಂಜಲ ಮಾಡಿಲ್ಲ. ಅಡಿಗೆ ಎಲ್ಲ ಖಾರ ಉಪ್ಪ ಕರೆಕ್ಟಾಗಿ ಹಾಕಿನ ತಗೋರಿ ಅಂದ್ಲಕ್ಕಿ. ಹಂಗಂದ್ಲನ? ನಾ ಏನೋ ಬೈದಂಗೆ ಅನಿಸ್ತವ. ಏನು ತಿಕ್ಕಾಕೋಬೇಡ. ಮತ್ತು ನಿನ್ನ ಗಂಡ ಯಾಕೆ ಬರಲಿಲ್ಲ? ಹೌದು ನಾನು ಕೇಳ್ಬೇಕನ್ನತ್ತೀನಿ. ಇಷ್ಟು ದೊಡ್ಡ ಪೂಜೆ ಮಾಡಿದಾಳಪ್ಪ ರಾಧಾ, ಮತ್ತು ಯಾಕೆ ನಿನ್ನ ಗಂಡ ಬಂದಿಲ್ಲೇನ? ಅದು ಅವ್ರದ್ದು ಆಫೀಸೊಳಗೆ ಭಾಳ ಕೆಲಸ ಐತಿ. ಅವಾಗೆಲ್ಲ ಇಲ್ಲೇ ಇದ್ರಲ್ಲ, ದ್ಯಾಮನ್ ಉಡಿ ತುಂಬ ಹೋಗೋದು ಇಲ್ಲೇ ಬಂದಿದ್ರಲ್ಲ, ಅದಕ್ಕೆ ಅವ್ರದ್ದು ಕೆಲಸ ಭಾಳ ಐತಿ. ನಮ್ಮ ಅವ್ರು ಬೇರೆ ಅಮೆರಿಕಕ್ಕೆ ಹೋಗಿದ್ದಾರೆ. ಹೀಗಾಗಿ ಅವ್ರ ಕೆಲಸ ಭಾಳ ಇರೋದಕ್ಕೆ ನೀನೇ ಪೂಜೆ ಮಾಡಿ ಮುಗಿಸ್ಕೊ, ನಾಳೆ ಕರೆಯಕ್ಕೆ ಬರ್ತೀನಿ ಅಂತಂದರು. ಹೌದೇನ? ಆಯ್ತು. ನಿಮ್ಮ ಯಜಮಾನ್ರು ಏನ್ರಿ ಮಾಡ್ತಾರೆ? ನಮ್ಮದೇ ಸ್ವಂತ ಬಿಸ್ನೆಸ್, ಫ್ಯಾಕ್ಟ್ರಿಗಳು ಎಲ್ಲ ಇದ್ದಾವೆ. ಯಾವ ಊರಿನಿಂದು? ನಮ್ಮದು ಬೆಂಗಳೂರು. ಅಲ್ಲಿ ಯಾವ ಬಂತನ ನಿಮ್ಮದು? ಯಾಕೆ ನಿಮ್ಮ ಬೆಂಗಳೂರು ಗೊತ್ತಾ? ಇಲ್ಲ, ನಾವು ಮೊದಲು ಬೆಂಗಳೂರಲ್ಲೇ ಇದ್ವಿ. ಈಗ ಇಲ್ಲಿ ಬಂದು ಸೆಟಲ್ ಆಗಿದ್ದೀವಿ. ಯಾಕೆ ಇಲ್ಲಿ ಬಂದು ಸೆಟಲ್ ಆಗಿದ್ದೀರಾ? ಬೆಂಗಳೂರಲ್ಲಿ ಅಷ್ಟೊಂದು ಚಲೋ ಇದೆಯಲ್ಲ, ಯಾಕೆ ಬಿಟ್ಟು ಬಂದ್ರಿ ಇಲ್ಲಿ? ಅದೇನೋ ಗೊತ್ತಿಲ್ಲ, ನಮ್ಮ ಯಜಮಾನ್ರು ನಂಗೆ ಯಾಕೋ ಬೆಂಗಳೂರಲ್ಲಿ ಹಾಸ್ಪಿಟ್ಲ್ ಸರಿ ಹೋಗ್ತಾ ಇಲ್ಲ, ಅದಕ್ಕೆ ನಾವು ಬೆಳಗಾಮಿಗೆ ಬರೋಣ ಅಂತ ಬೆಳಗಾಮಿಗೆ ಬಂದ್ವಿ. ಓ, ಈಗಿರೋದು ನೀವು ಪ್ರಾಪರ್ ಬೆಳಗಾಮಲ್ಲ? ಸರಿ, ಬೆಳಗಾಮೆ. ಅಲ್ಲೇ ಇದ್ದೀವಿ. ಅಲ್ಲೇ ಒಂದು ಸಣ್ಣ ಮನೆ ಬಾಡಿಗೆ ಮಾಡ್ಕೊಂಡು ಅಲ್ಲೇ ಇದ್ದೀವಿ. ನನ್ನ ಮಗಳನ್ನ ಮನೇಲಿ ಬಿಟ್ಟು ಬಂದಿದ್ದೀನಿ. ನಾನು ಬೇಗ ಹೋಗಬೇಕು. ಹೌದಾ? ನಿಮ್ಮದು ಡಿಲಿವರಿ ಆಯ್ತಲ್ಲ, ನಾರ್ಮಲ್ ಸಿಜರಿನ? ಇವರನ್ನೆಲ್ಲ ಕೇಳ್ತಾ ಇದ್ದಾರೆ. ಏನಂತ ಹೇಳಿ? ನಾರ್ಮಲ್ ಅಂತ ಹೇಳ, ಸಿಜರಿನ್ ಅಂತ ಹೇಳ? ಅದು ನಾರ್ಮಲ್ ಆಗಿದೆ ಡೆಲಿವರಿ. ಯಾಕೆ ಸುಳ್ಳು ಮಾತಾಡ್ತೀಯಾ? ನಿಂದೆಲ್ಲಿ ಡೆಲಿವರಿ ಆಗಿದೆ? ಅಲ್ಲ, ಇಲ್ಲಿ ದೇವ್ರಿಗೆ ಬಂದಿದೆಯಾ? ಈಗಾದರೂ ನಿಜ ಹೇಳು. ರಾಧಾ ಅವಳಿಗೆ ಮಗು ಆಗಲ್ಲ ಕಣೆ. ಅವಳು ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಆವಾಗಲೇ ಚಿಕ್ಕ ವಯಸ್ಸಲ್ಲಿ ಅವ್ರ ಗರ್ಭಕೋಶನ ತೆಗೆದು ಬಿಟ್ಟಿದ್ದಾರೆ. ಹೌದಾ? ಅಯ್ಯೋ ಪಾಪ, ಶಿವಪ್ಪ. ಹಾಗಾದರೆ ಈ ಮಗು ಅವ್ರ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆದ ತಕ್ಷಣವೇ ತಾಯಿ ತೀರ್ಕೊಂಡ್ಲಂತೆ. ಹೀಗಾಗಿ ಆ ಮಗುನ ಅನಾಥಾಶ್ರಮಕ್ಕೆ ಬಿಟ್ರಾಯ್ತು ಅಂತ ಹೆಣ್ಮಗು ಅಂತ ಅವರು ಇದು ಮಾಡ್ತಾ ಇದ್ರಂತೆ. ಇವ್ರ ಗಂಡನೇ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟು ಆ ಮಗುನ ತಗೊಂಡು ದತ್ತಕ್ಕೆ ತಗೊಂಡು ಇವ್ರಿಗೆ ಕೊಟ್ಟಿದ್ದಾನೆ ಕಣೆ. ಪಾಪ ಅವಳ ಕಷ್ಟ ನೋಡೋಕ್ಕಾಗದೆ ಅವಳ ಗಂಡ ಹಾಗೆ ಮಾಡಿದ್ದಾನೆ. ಅಯ್ಯೋ ಹೌದಾ? ಹೌದಮ್ಮ? ಹೌದಾ? ಅಲ್ಲ, ಅದು ಹೇಗೆ ಕೊಟ್ಟರು ಅವ್ರ ಮಗುನ? ಅವರ ವಂಶದ ಕುಡಿನ ನಿನಗೆ ಹೇಗೆ ಕೊಟ್ರಮ್ಮ? ಅದು ನನಗೇನು ಗೊತ್ತಿಲ್ಲ. ನಾನು ಬರ್ತೀನಿ, ಹೇಳೇ ಆಗುತ್ತೆ. ನಾನು ಬರ್ತೀನಿ, ಮತ್ತೆ ಬರ್ತೀನಿ.
ನಿಂತ್ಕೊಳಮ್ಮ ನಿಂತ್ಕೊ. ಅಯ್ಯೋ ಅರ್ಧಕ್ಕೆ ಊಟ ಬಿಟ್ಟು ಹೋದ್ಲಲ್ಲ. ಅಲ್ಲ ನೀವೇನಮ್ಮ ಇಷ್ಟೊಂದು ಕ್ವಶನ್ ಎಲ್ಲ ಕೇಳ್ತಾ ಇದ್ದೀರಾ ಅವಳ ಯಾಕೆ? ಅಜ್ಜಿ ಅಜ್ಜಿ ನಿನಗೊಂದು ವಿಷಯ ಹೇಳಬೇಕು. ನನ್ನ ಮಗು ಬದುಕಿದೆ. ನನ್ನ ಮಗು ಇವಳ ಹತ್ರ ಇದೆಯಲ್ಲ ಅದೇ ನನ್ನ ಮಗು ಅಂತ ನನಗೆ ಅನಿಸ್ತಾ ಇದೆ. ಆ ಮಗು ನೋಡಿದಾಗೆಲ್ಲ ನನ್ನ ಕರುಳು ಬೆಳ್ಳಿ ಹಿಂಡಿದಂಗೆ ಆಗ್ತಾ ಇದೆ. ನನ್ನ ಮಗು ಬದುಕಿದೆ. ಆ ಡಾಕ್ಟ್ರು ಆಕೆ ಗಂಡನ್ನ ಒಂದ್ಸಲ ನೋಡಬೇಕು ಪ್ಲೀಸ್. ಇಂದ್ರಾಣಿ ಅವರೇ, ಅವ್ರ ಯಜಮಾನ್ರ ಫೋನ್ನಲ್ಲಿ ನಿಮ್ಮ ಫೋನಲ್ಲಿ ಅವ್ರ ಯಜಮಾನ್ರ ಫೋಟೋ ಏನಾದರೂ ಇದೆಯಾ? ಇದೆ, ಮನೆಗೆ ಹೋಗಿ ಫೋನ್ ತೊಗೊಂಬಂದು ನಿಮ್ಗೆ ನೋಡ್ಬಿಟ್ಟು ಹೇಳ್ತೀನಿ. ಸರಿ, ನೀವು ಬೇಗ ತಂದು ತೋರಿಸಿದ್ರೆ ನಮ್ಮ ಅಜ್ಜಿಗೆ ಅದು ಗೊತ್ತಾಗುತ್ತೆ. ಸರಿ ಆಯಿತು. ಒಳ್ಳೇದಾಗಲಿ ಬಿಡು ರಾಧಾ, ನಿನಗೆ ನಿನ್ನ ಮಗು ಸಿಕ್ಕರೆ ನಿಂಗೆ ಅಷ್ಟೇ ಸಾಕು. ನೀನು ಮಾಡೋ ಪೂಜೆ ಪ್ರತಿಫಲಕ್ಕೆ ನಿನಗೆ ಸಿಕ್ಕೇ ಸಿಗುತ್ತೆ. ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ. ನಿನ್ನ ಮಗು, ನಿನ್ನ ಶಿವ, ನಿನ್ನ ಗಂಡ, ನೀನು ಎಲ್ಲ ಚೆನ್ನಾಗೇ ಇರ್ತೀರ. ಆಯಿತು, ನಾವು ಬರ್ತೀವಮ್ಮ. ಸರಿ ಆಂಟಿ, ಹೋಗಿ ಬನ್ನಿ. ನನ್ನ ಮಗಳು ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ. ಜೀವನದಾಗ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಕಷ್ಟಪಟ್ಟಿದ್ದಾಳೆ. ಆ ದೇವರು ಅವಳ ಮೇಲೆ ಯಾವಾಗ ಕರುಣೆ ತೋರಿಸ್ತಾನೋ ಅಂತ ಅನಿಸ್ಬಿಟ್ಟೈತೆ ನನಗಾದರೂ. ನೋಡು ಪಾರ್ವತಿ, ತೋರಿಸೋ ಕಾಲಕ್ಕೆ ಎಲ್ಲ ತೋರಿಸ್ತಾನೆ. ಅವರವ್ರ ಹಣೆ ಬರದಲ್ಲಿ ಅವ್ರವ್ರ ಹೋದ ಜನರ ಇದನ್ನ ಇರುತ್ತೆ, ಅದನ್ನೆಲ್ಲ ತೀರಿಸ್ಬೇಕಾಗಿರುತ್ತೆ. ಅದನ್ನೆಲ್ಲ ಅವರು ಹೋದ ಜನ್ಮದಲ್ಲಿ ಮಾಡಿದ ಪಾಪ ಎಲ್ಲ ಈಗ ಕರ್ಮಫಲವಾಗಿ ಅನುಭವಿಸ್ತಿರ್ತಾರೆ. ಅದನ್ನೆಲ್ಲ ತೀರಿಸಿದ ಮೇಲೇ ಈಗ ಅವ್ರಿಗೆ ಒಳ್ಳೆ ಸಿಗೋದು. ಕಷ್ಟ ಬಂದಾಗಲೇ ಮನುಷ್ಯರಿಗೆ ಸುಖ ಸಿಗೋದು. ಮನುಷ್ಯರಿಗೆ ಕಷ್ಟ ಇಲ್ಲ ಅಂದರೆ ಹೆಂಗಿರುತ್ತೆ ಹೇಳು? ದೇವರು ಕಷ್ಟನೂ ಕೊಟ್ಟು ನೋಡ್ತಾನೆ, ಸುಖನೂ ಕೊಟ್ಟು ನೋಡ್ತಾನೆ. ಕಷ್ಟ ಕೊಟ್ಟಾಗ ದೇವರು ಅನ್ನೋದು, ಸುಖ ಕೊಟ್ಟಾಗ ದೇವ್ರನ್ನ ಮರೆಯೋದು ಮಾಡಬಾರ್ದು. ಎಲ್ಲದರಲ್ಲೂ ದೇವ್ರನ್ನ ನೆನೆದ್ರೆ ಎಲ್ಲೆಲ್ಲೂ ಇರ್ತಾನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಯಾವತ್ತೂ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಇವತ್ತು ಪೂಜೆ ಅದು ಎಲ್ಲ ಆಯಿತು. ಸೊ ಇನ್ನು ಒಂದು 3-4 ಎಪಿಸೋಡ್ ಇದಾವೆ ಅಷ್ಟೇ ಇದು. ಆಮೇಲೆ ಇದು ಕರುಳಿನ ಕುಡಿ ಸೀರಿಯಲ್ ಮುಗಿಯುತ್ತೆ. ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ನಿ ನಿಮಗೆ ಯಾವ ಥರ ಸ್ಟೋರಿ ಬೇಕು ಆ ಸ್ಟೋರಿನ ಹೇಳಿ ನಾನು ಮಾಡಿ ಹಾಕ್ತೀನಿ ಅಂತ. ಸೊ ನೀವು ಯಾರೂ ಏನೂ ತಿಳಿಸ್ಲಿಲ್ಲ. ನಾನೇ ನಿಮ್ಗೆ ಇಷ್ಟ ಆಗೋ ಥರ ಒಂದು ಸ್ಟೋರಿನ ಮಾಡ್ತೀನಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ. ನಿಮ್ಮ ಪ್ರೋತ್ಸಾಹ ಯಾವತ್ತೂ ಹೀಗೆ ಇರಲಿ ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆಗೋ ಥರನೇ ಕಥೆನೂ ಮಾಡ್ತೀನಿ. ಇದು ಮುಗಿದ ತಕ್ಷಣವೇ ಹೊಸ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಇದೇ ರೀತಿ ಈ ಕತೆ ಹೇಗೆ ನೋಡ್ತಾ ಇದ್ರಲ್ಲ ಆ ಕಥೆನೂ ಹೀಗೆ ನೋಡಿ ನಿಮ್ಮ ಪ್ರೋತ್ಸಾಹ ಆ ಕತೆ ಮೇಲೂ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಮಾಡೋ ಕಥೆಗಳೆಲ್ಲ ಕೇವಲ ಕಾಲ್ಪನಿಕ ಮಾತ್ರ. ಇದು ಯಾವ ವ್ಯಕ್ತಿಗಾಗಲಿ ಯಾವ ಕಥೆಗಾಗಲಿ ಯಾರ ಸಂಬಂಧ ಕಥೆಗಳಿಗೂ ಸಂಬಂಧಿಸಿದ್ದಲ್ಲ. ಸೊ ಕೇವಲ ಕಾಲ್ಪನಿಕ ಮಾತ್ರ. ಇದೇ ರೀತಿ ನಾನು ವಿಡಿಯೋನ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಸಬ್ಸ್ಕ್ರೈಬರ್ಸ್.